ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನೀನು ಇನ್ನೊಬ್ಬರಿಗೆ ಆಕರ್ಷಣೆಯಾಗಬೇಡ, ಬದಲಿಗೆ ಆದರ್ಶವಾಗು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದರೆ, ಆಕರ್ಷಣೆ ಬೇಗ ಅಳಿಯುತ್ತದೆ, ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಸಹ ಉಳಿಯುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ತನ್ನೊಳಗಿರುವ ನೆಮ್ಮದಿಯನ್ನು ಕಡೆಗಣಿಸಿ ಪ್ರಪಂಚದಲ್ಲಿರುವ ಸಾಸಿವೆ ಕಾಳಷ್ಟು ಸುಖಕ್ಕೋಸ್ಕರ ಬೆಟ್ಟದಷ್ಟು ನೋವು ಪಡುವ ಏಕೈಕ ಜೀವಿ ಅದು ಮನುಷ್ಯ ಮಾತ್ರ ಅಂತ ಗೌತಮ ಬುದ್ಧ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ ರೀ, ಆನಂದ ಅನ್ನೋದು 10,000 ರು ಖರ್ಚು ಮಾಡಿ ಅಥವಾ 10 ಊರು ತಿರುಗಿದ್ರೆ ಬರೋವಂಥದ್ದಲ್ಲ. ನಮ್ಮವರು ಅಂತ ಹೇಳ್ಕೊಳ್ಳೋರು ನಮ್ಮ ಜೊತೆ 10 ನಿಮಿಷ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಸಾಕು, ಅದೇ ನಿಜವಾದ ಆನಂದ ಅಲ್ವಾ? ಒಮ್ಮೆ ಯೋಚನೆ ಮಾಡಿ. ಹಾಗೆ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮವರು ಅಂತ ನಿಮ್ಮನ್ನೂ ಸಹ ಯಾರೋ ಅಂದ್ಕೊಂಡಿರ್ತಾರೆ, ಅವರ ಜೊತೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಡಿ. ಯಾಕೆ ಅಂದರೆ, ಯಾರಾದರೂ ಒಬ್ಬರಿಗೆ ಅತ್ಯುತ್ತಮವಾದ ಉಡುಗೊರೆ ಕೊಡ್ತಾರೆ ಅಂದರೆ ಅದು ನಿಮ್ಮ ಸಮಯ ಮಾತ್ರ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.